ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೈವ ಕುಟುಂಬ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಹೀಗೆ ಫ್ರೆಂಡ್ಸ್, ಇಲ್ಲಿ ಬಾತ್ರೂಮಲ್ಲಿ ವಂಶಿ ಬಿದ್ದಿರಬೇಕಾದ್ರೆ ಈ ಕಡೆ ಸ್ವಾತಿ ಕೂಗಾಡ್ತಾ ಇರ್ತಾಳೆ. ನಾನು ಹೇಳ್ದೆ ತಾನೆ, ನಾನು ಹೆಲ್ಪ್ ಮಾಡ್ತೀನಿ ಅಂತಂದ್ರು ಹೋಗಿ ಹೋಗಿ ಬಿದ್ರಲ್ಲ, ಯಾವಾಗಲೂ ನಿಮ್ಮದೇ ನಡಿಬೇಕಲ್ವಾ ಅಂದಾಗ ಸ್ವಲ್ಪ ಪ್ಲೀಸ್ ಹೆಲ್ಪ್ ಮಾಡಿ ಹಿಡಿದು ನನ್ನನ್ನು ಎತ್ತು ಅಂತ ರಿಕ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ ಹಾಗೆ ಎತ್ಬಿಟ್ಟು ಹೇಳ್ತಾ ಇರ್ತಾಳೆ. ಸರಿ ಆಯಿತು, ನಾನು ಇಲ್ಲೇ ಇರ್ತೀನಿ, ಏನಾದರೂ ಹೆಲ್ಪ್ ಬೇಕಂದ್ರೆ ಕೇಳಿ ಅಂದಾಗ ಬೇಡ ಬೇಡ, ನಾನಿವಾಗ ಬ್ರಷ್ ಮಾಡಬೇಕು, ನೀನು ಇಲ್ಲಿಂದ ಹೊರಟೋಗು ಅಂತ ಅಂದಾಗ ಪಕ್ಕನ ಮತ್ತೆ ಬೀಳಲ್ವಾ ಅಂದಾಗ ಹೋಗಿ ಸುಮ್ಮನೆ ಬಾಯಿ ಮುಚ್ಕೊಂಡು ಅಂತ ಬೈತಾ ಇರ್ತಾನೆ. ಆದರೂ ಸಹ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಬಿದ್ದೆ ಬಿದ್ದೆ ಬಾತ್ರೂಮಲ್ಲಿ ಲವಲ್ಲಿ ಬಿದ್ದೆ ಅಂತ ಸಾಂಗ್ ಆಡ್ತಿರ್ಬೇಕಾದ್ರೆ ಇದನ್ನೇ ನಾನು ಬೇಡ ಅಂತ ಅನ್ನೋದು, ಬಾಯಿ ಮುಚ್ಕೊಂಡು ಹೋಗು ಅಂತ ಹೇಳ್ದೆ ತಾನೇ ಅಂತ ವಂಶಿ ಕೋಪ ಮಾಡ್ಕೊಳ್ತಾ ಇರ್ತಾನೆ. ಹಾಗೆ ಮತ್ತೆ ಸ್ವಾತಿನ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ನಿನ್ನೆ ಬಾಟಲ್ ಫುಲ್ ಎತ್ತಿ ಕುಡಿಬೇಕಾದ್ರೆ ಇದನ್ನೇ ತಾನೇ ಹೇಳಿದ್ದು, ನನ್ನ ಮಾತು ಕೇಳಿದ್ರಾ? ಇವಾಗ ನೋಡಿ ಯಾವ ಪರಿಸ್ಥಿತಿಗೆ ಬಂದ್ರಿ ಅನ್ಬೇಕಾದ್ರೆ ಹೋಗಿ ಬಾಯಿ ಮುಚ್ಕೊಂಡು ಅಂತ ಬೈತಿರ್ಬೇಕಾದ್ರೆ ಸರಿ ತಿಂಡಿ ಆರೋಗುತ್ತೆ, ಬೇಗ ಬಂದು ತಿಂಡಿ ತಿನ್ನಿ ಅಂತ ಹೊರಟೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಅಜಯ್ ರಾಗಿಣಿಗೋಸ್ಕರ ಒಂದು ರೆಸ್ಟೋರೆಂಟಲ್ಲಿ ವೆಯ್ಟ್ ಮಾಡ್ತಾ ಇರ್ತಾನೆ. ನಿನ್ನೆ ಅವಳಿಗೆ ಪ್ರಪೋಸ್ ಮಾಡಿದೆ, ಏನು ಹೇಳ್ದಲೇ ಹೋದ್ಲು, ನನ್ನ ಬಗ್ಗೆ ಏನು ತಿಳ್ಕೊಂಡ್ಲು, ಏನು ಆನ್ಸರೇ ಕೊಡ್ದಲೇ ಹೋದ್ಲು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ರಾಗಿಣಿ ಬಂದು ಅವನನ್ನು ಅಕ್ಕ ಹಿಡ್ಕೊಂಡ ತಕ್ಷಣ ಅವನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಏನು ರಾಗಿಣಿ, ನೀನು ಇಲ್ಲಿ ಇಷ್ಟೊತ್ತಿನಲ್ಲಿ ಇಂದಾಗ ನಿನ್ನ ಜೊತೆ ಮಾತಾಡಬೇಕು, ಅದಕ್ಕೆ ನಾನು ಬಂದೆ ಅಂತ ರಾಗಿಣಿ ಹೇಳ್ತಾ ಇದ್ರೆ ಇಷ್ಟೊತ್ತು ಟೈಮಲ್ಲಿ ಬಂದಿದೆಯಾ ಅಂತ ಇವನಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಮತ್ತೆ ರಾಗಿಣಿ ಹೇಳ್ತಾ ಇರ್ತಾಳೆ, ಮನಸ್ಸಲ್ಲಿರೋ ಮಾತನ್ನು ಹೇಳ್ಕೊಳ್ಳೋಕೆ ಯಾವ ಟೈಮ್ ಆದರೆ ಏನು ಅಜಯ್ ಅಂತ ಅಂದಾಗ ಏನು ಹೇಳ್ದೆ ಇಲ್ಲ ಅಂದಾಗ ಹೌದು ನಾನು ಹೇಳ್ತಾ ಇರೋದು ನಿಜ ಅನ್ಬೇಕಾದ್ರೆ ಇವನು ಯೋಚನೆ ಮಾಡ್ತಾ ಇರ್ತಾನೆ. ನಿನ್ನೆ ತಾನೇ ಇದೇ ರೀತಿ ಕನಸು ಬಿತ್ತು, ಓ ಮೈ ಗಾಡ್, ಅದನ್ನೇ ಈ ಕಡೆ ರಾಗಿಣಿ ಹೇಳಕ್ಕೆ ಬಂದಿದ್ದಾಳೆ ಅಂತ ಅನಿಸುತ್ತೆ ಅಂತ ಅಂದಾಗ ನಿನ್ನೆ ನೀನು ಪ್ರಪೋಸ್ ಮಾಡಿದೆ ಅಜಯ್, ಆದರೆ ನಾನು ಏನು ಮಾತಾಡದೆ ಹೊರಟೋದೆ, ಆಮೇಲೆ ಕಾಮ ಕೂತ್ಕೊಂಡು ಯೋಚನೆ ಮಾಡಿದೆ, ನೀನು ಪ್ರಪೋಸ್ ಮಾಡಿದ್ದೇನು ತಪ್ಪಿಲ್ಲ, ಹಾಗೆ ನಿನ್ನನ್ನು ರಿಜೆಕ್ಟ್ ಮಾಡೋಕ್ಕೆ ಯಾವುದೇ ರೀಸನ್ ಇಲ್ಲ, ಮುಂಬೈನಿ ಒಳ್ಳೆ ಆಸ್ತಿ ಕಂಪ್ನಿ ಎಲ್ಲ ಇದೆ, ತುಂಬ ಹ್ಯಾಂಡ್ಸಮ್ ಆಗಿದೆ, ನಿನ್ನಂಥವನ್ನ ರಿಜೆಕ್ಟ್ ಮಾಡೋಕ್ಕೆ ಯಾವುದೇ ರೀಸನ್ ಸಹ ಸಿಕ್ಕಲಿಲ್ಲ, ಸೊ ಹಾಗಾಗಿ ಐ ಲವ್ ಯು ಸೋ ಮಚ್ ಅಂತ ಅನ್ಬೇಕಾದ್ರೆ ಇವನಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿ ಓ ಮೈ ಗಾಡ್ ಏನಂತ ಹೇಳ್ದೆ ಅಂದಾಗ ಐ ಲವ್ ಯು ಅಜಯ್ ಅನ್ಬೇಕಾದ್ರೆ ಐ ಲವ್ ಯು ಟು ರಾಗಿಣಿ ಅಂತ ಅವಳನ್ನ ಎತ್ಕೊಂಡು ಹಾಗೆ ಖುಷಿಯಿಂದ ತಿರುಗಿಸ್ತಾ ಇರ್ತಾನೆ. ಹಾಗೆ ನನ್ನ ನೀನು ಒಪ್ಕೊಂಡಲ್ಲ, ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು, ನಿನಗೇನು ಬೇಕು ಹೇಳು, ನೀನು ಎಲ್ಲಿ ಕರ್ಕೊಂಡು ಹೋಗ್ಬೇಕು ಹೇಳು, ಕರ್ಕೊಂಡು ಹೋಗ್ತೀನಿ, ಆದಷ್ಟು ಬೇಗ ನಾವು ಮದುವೆ ಆಗೋಣ, ನಿನಗೇನು ಬೇಕಾದರೂ ನಾನು ಕೊಡಿಸ್ತೀನಿ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ರಂಜನ್ ಕೆಮ್ಕೊಂಡು ಬರ್ತಾ ಇರ್ತಾನೆ. ಹಾಗೆ ಅಜಯ್ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ, ನಿನ್ನೆ ಕನಸಲ್ಲಿ ರಂಜನ್ ಬರಲಿಲ್ವಲ್ಲ, ಇವನು ಏನಕ್ಕಾದರೂ ಬಂದು ನೊಚ್ಚೆ ಅಂತ ಅನ್ಬೇಕಾದ್ರೆ ಏನು ನನ್ನ ನೋಡ್ಕೊಂಡು ನೀನು ಗುರಾಸ್ತಿದ್ಯಾ ಅಂತ ಅನ್ಬೇಕಾದ್ರೆ ಏನಿಲ್ಲ ಬಾಮೈದ ಅಂದಾಗ ನನ್ನನ್ನೇ ಬಾಮೈದ ಅಂತ ಅಂದಾಗ ನಿಮ್ಮ ಅಕ್ಕನ ನಾನು ಮನಸಾರಿ ಇಷ್ಟಪಟ್ಟಿದ್ದೀನಿ, ಪ್ರಪೋಸ್ ಮಾಡಿದ್ದೀನಿ, ಮದುವೆನೂ ಆಗ್ತೀನಿ ಅಂದಾಗ ನನ್ನ ಕಣ್ಣು ಮುಂದೆ ಪ್ರಪೋಸ್ ಮಾಡಿದ್ದೀಯಾ, ನಿಜ ಮದುವೆ ಆಗ್ತೀಯಾ ಅಂತ ರಂಜನ್ ಕೋಪದಿಂದ ಕೇಳ್ತಿರ್ಬೇಕಾದ್ರೆ ಅದಾಗೆ ಸ್ವಲ್ಪ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಅಷ್ಟೊತ್ತಿಗೆ ರಾಗಿಣಿ ಹೇಳ್ತಾ ಇರ್ತಾಳೆ, ಖಂಡಿತ ಅಜಯ್ ನನ್ನನ್ನೇ ಮದುವೆ ಆಗೋದು ಅಲ್ವಾ ಅಜಯ್ ಅಂತ ಅಂದಾಗ ಹೌದೌದು ಅಂತ ಅನ್ಬೇಕಾದ್ರೆ ಹಾಗೆ ನಿಜ ಆಗ್ತೀಯಾ ಅಂತ ಮತ್ತೆ ಕೇಳ್ತಿರ್ಬೇಕಾದ್ರೆ ಎದ್ರುಕೊಂಡು ನಿಂತಿರ್ಬೇಕಾದ್ರೆ ಹೇಳ್ತಾ ಇರ್ತಾಳೆ, ಅವ್ನು ಸುಮ್ಮನೆ ಜೋಕ್ ಮಾಡಿದ್ದು, ನೀನು ಟೆನ್ಷನ್ ತಗೋಬೇಡ ಅಜಯ್ ಅಂತ ಅಂದಾಗ ಈ ಕಡೆ ರಂಜನ್ ನಗಾಡ್ತಿರ್ದನ್ನ ನೋಡಿ ಇವನಿಗೆ ಸ್ವಲ್ಪ ಆಶ್ಚರ್ಯ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ರಂಜನ್ ಹೇಳ್ತಾ ಇರ್ತಾನೆ, ಇಬ್ಬರು ಖುಷಿಯಾಗಿದ್ರೆ ಅಷ್ಟೇ ಸಾಕು, ಫೈನಲಿ ನಮ್ಮ ಅಕ್ಕ ಹ್ಯಾಪಿ ಆಗಿದ್ದಾಳಲ್ಲ, ಅದೇ ನನಗೆ ದೊಡ್ಡ ಖುಷಿ, ಖಂಡಿತ ನೀನು ಮದುವೆಗೆ ಅವಳನ್ನು ಚೆನ್ನಾಗಿ ನೋಡ್ಕೋತೀಯ ತಾನೆ ಅಂದಾಗ ಹೌದು ಕಣೋ, ಯಾಕೋ ಹಿಂಗೆ ಕೇಳ್ತೀನಿ ಅಂದಾಗ ನೋಡ್ಕೊಳ್ಳಿಲ್ಲ ಅಂದರೆ ಗೊತ್ತಲ್ವ ನಾವು ಯಾರು ಅಂತ ಅಂದಾಗ ಈ ರೀತಿಯಲ್ಲಿ ಎದುರಿಸ್ಬೇಡವೋ, ಆಲ್ರೆಡಿ ನಾನು ಹಾರ್ಟ್ ಅಟ್ಯಾಕ್ ಆಗಂಗಾಗಿತ್ತು, ನನ್ನ ಎದೆ ಬಡಿತ ನಿಂತೋಗಂಗಾಗಿತ್ತು, ಈ ರೀತಿ ಎದುರಿಸ್ಬೇಡ ಅಂತ ಅಂದಾಗ ರಂಜನ್ ರಾಗಿಣಿ ಮತ್ತೆ ನಗಾಡ್ತಾ ಇರ್ತಾರೆ. ಹಾಗೆ ಮತ್ತೆ ರಂಜನ್ ಹೇಳ್ತಾ ಇರ್ತಾನೆ, ಎದುರ್ಕೋಬೇಡ, ನೀನೇನಾದರೂ ಈ ರೀತಿ ಎದುರ್ಕೊಬಿಟ್ರೆ ಅಕ್ಕನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ನಾನು ಅಪ್ಪ ಎಷ್ಟು ಕಂಟ್ರೋಲ್ ಮಾಡಿದ್ರು ಅಕ್ಕ ಒಂದೊಂದ್ಸಲ ಕಂಟ್ರೋಲ್ ತಪ್ತಾಳೆ, ಅಷ್ಟು ಕೋಪ ಮಾಡ್ಕೋತಾಳೆ, ನೀನು ಹುಷಾರಪ್ಪ ಆಮೇಲೆ ಅಂತ ಅನ್ಬೇಕಾದ್ರೆ ನೋಡೋ ರಂಜನ್ ಏನೇನೋ ನನ್ನ ಬಗ್ಗೆ ಹೇಳ್ಬೇಡ, ಆಡ್ಕೊಳ್ಳೋಕ್ಕೆ ಕಾಯ್ತಾ ಇರ್ತೀಯ ಅಂತ ಅಂದಾಗ ಇಬ್ಬರು ನಗಾಡ್ತಿರ್ಬೇಕಾದ್ರೆ ಏನು ಆಲ್ರೆಡಿ ಇಬ್ಬರು ಸಹ ಒಂಟಿ ಮಾಡಿಬಿಟ್ರಾ, ನನ್ನ ಸಪ್ರೇಟ್ ಮಾಡಿಬಿಟ್ಟು ನನ್ನನ್ನು ಆಡ್ಕೋತಿದ್ದೀರಾ ಅಂತ ಅಂದಾಗ ಚೇಚೆ ಇಲ್ಲ, ನನ್ನ ಮುದ್ದಿನ ಗಿಣಿ ನಿನ್ನ ಸಪ್ರೇಟ್ ಮಾಡ್ತೀನ ಅಂತ ಅಜಯ್ ಹೇಳ್ತಿರ್ಬೇಕಾದ್ರೆ ಸರಿ ಈ ವಿಷಯದ ಬಗ್ಗೆ ಅಪ್ಪನ ಹತ್ರ ಮಾತಾಡೋಣ, ನಮ್ಮ ಅಕ್ಕನ ಸಪೋರ್ಟ್ ಮಾಡ್ತೀನಿ, ಖಂಡಿತ ಮದುವೆ ಮಾಡಿಕೊಡ್ತೀನಿ ಅಂತ ರಂಜನ್ ಅನ್ಬೇಕಾದ್ರೆ ಸರಿ ನೀವು ರೆಡಿನಾ ಅಂತ ಕೇಳಬೇಕಾದ್ರೆ ಅಜಯ್ ಈಗಲೇ ರೆಡಿ, ತಾಳಿ ಕೊಟ್ಟರೆ ಹಿಂಗೆ ಕಟ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಹಾಗೇನೊಂದು ಕಡೆ ವಂಶಿ ರೆಡಿ ಆಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಸ್ವಾತಿ ಬರ್ತಾಳೆ ಟ್ಯಾಬ್ಲೆಟ್ ತೊಗೊಂಡು. ನಿನ್ನೆ ಬೇರೆ ಸಿಕ್ಕಾಬಟ್ಟೆ ಡ್ರಿಂಕ್ಸ್ ಮಾಡಿ ಕುಡಿದು ಬಿದ್ದುಬಿಟ್ಟಿದ್ದೀರಾ, ಹಾಗೆ ಮೈಕೈ ಎಲ್ಲ ನೋವಾಗಿರುತ್ತೆ, ಈ ಟ್ಯಾಬ್ಲೆಟ್ ತೊಗೊಳ್ಳಿ ಅಂದಾಗ ಅಲ್ಲಿಡು ತೊಗೋತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಏನಿದು ನಿನ್ನೆಯ ಸೋಮರಸ ಕುಡಿದು ಸೋಮೇರಿ ಆಗಿದ್ರೆ ಇವತ್ತು ಪಾದರಸ ಕುಡಿದು ಪಳಪಳ ಅಂತ ಉಳಿತಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಇದೆಲ್ಲ ಸ್ವಾತಿ ಮಾಡ್ಕೊಂಡಿರೋ ಕಷಾಯದ ಪ್ರಭಾವ. ಗ್ರೇಟ್ ಸ್ವಾತಿ, ನೀನು ಏನು ಗೊತ್ತಾ, ಆ್ಯಕ್ಚುಲಿ ಡಾಕ್ಟರ್ ಸ್ವಾತಿ ಆಗಬೇಕಿತ್ತು, ಎಲ್ಲೋ ಇರ್ತಿದ್ದೆ, ಹೋಗಿ ಈ ಸಿಡುಕ್ಮುತ್ತೆ ಸಿದ್ದಪ್ಪನ ಮದುವೆಗೆ ಇಲ್ಲಿ ಕಷ್ಟಪಡ್ತಿದ್ಯಾ ಅಂದಾಗ ಏನೇ ನನ್ನನ್ನು ಗೊಣಗೋಣ ಅಂತ ಬೈತಿದ್ಯಾ ಅಂತ ವಂಶಿ ಕೂಗಾಡ್ತಾ ಇರ್ತಾನೆ.
ಹಾಗೆ ಸ್ವಾತಿ ಹೇಳ್ತಾ ಇರ್ತಾಳೆ, ನಿಮ್ಮನ್ನ ಕತ್ತೆ ಅಂತ ಅನ್ಕೊಂಡಿದ್ದೀನಿ ಅಂತ ಅನ್ಬೇಡಿ. ನಾನು ಕೊಟ್ಟಿರೋ ಕಷಾಯ ಕುಡಿದು ರೇಸ್ ಕುದುರೆ ಥರ ಫಾಸ್ಟ್ ಆಗಿದ್ದೀರಾ. ನನಗೊಂದು ಸಲಾಮ್ ಹೊಡಿತೀರಾ ಅಂತ ಅಂದರೆ, ಮುಲಾಮ್ ಕೊಟ್ಟವಳು ಒಂದು ಸಲಾಮು ಹೊಡೆಯಲ್ವಲ್ಲ, ಮೂಡ್ ಔಟ್ ಮಾಡಿಬಿಟ್ರಿ ಅಂತ ಅಂದಾಗ, ಮುಚ್ಚೆ ಬಾಯಿ ಏನಂತ ಮಾತಾಡ್ತೀಯ ಅನ್ಬೇಕಾದ್ರೆ, ನಮ್ಮ ಮನೇಲೆಲ್ಲ ಎಲ್ಲರಿಗೂ ನಮ್ಮ ಅಕ್ಕ ತಂಗಿಯರಿಗೆ ತಲೆನೋವು ಬಂದರೆ 2 ದಿನ ಎದ್ದಾಳ್ತಿರ್ಲಿಲ್ಲ ಗೊತ್ತಾ. ನೀವು ನೋಡಿದರೆ ಈ ರೀತಿ ಫಾಸ್ಟಾಗಿ ಓಡಾಡ್ತಿದ್ದೀರಲ್ಲ, ಅದಕ್ಕೆ ಕೇಳಿದೆ ಅನ್ಬೇಕಾದ್ರೆ, ಅದು ಕಷಾಯನೇನೆ ಕೀಟನಾಶಕ ಔಷಧಿ ಇದ್ದಂಗಿತ್ತು. ನಾನು ಗಟ್ಟಿಪಿಂಡ ಅದಕ್ಕೆ ಬದ್ಕೊಂಡಿದ್ದೀನಿ. ಇನ್ಯಾರ ಇದ್ರೆ ಅಷ್ಟೊತ್ತಿಗೆ ಗೊಟುಕ್ಕನ್ನಾರು ನಿನ್ನ ಕಷಾಯ ಕೊಡು ಅಂತ ಬೈತಾ ಇರ್ತಾನೆ. ಹಂಗೆ ಮತ್ತೆ ಹೇಳ್ತಾ ಇರ್ತಾಳೆ, ಅದೇನು ಬೇಡ, ಅಟ್ಲೀಸ್ಟ್ ನೀವು ಬಿದ್ದಾಗ ನಾನು ಇಷ್ಟಪಟ್ಟಾಗ ಅಲ್ಲಲ್ಲ, ಕಷ್ಟಪಟ್ಟು ನಿಮ್ಮನ್ನು ಎತ್ತಿದ್ನಲ್ಲ, ಅದಕ್ಕೊಂದು ಥ್ಯಾಂಕ್ಸ್ ಹೇಳ್ಬಾರ್ದು ಅಂದಾಗ, ನಿನಗೆ ಥ್ಯಾಂಕ್ಸ್ ಬೇರೆ ಕೇಡು ಕಣೆ, ನಾನು ಬೀಳೋಂಗೆ ಮಾಡಿದ್ದು ನೀನೇ, ನಾನು ಕುಡಿಯೋಂಗೆ ಮಾಡಿದ್ದು ನೀನೇ. ಹಾಗೆ ನನ್ನ ಪಾಡಿಗೆ ನಾನು ಹೇಗೋ ಮಲಗಿದ್ದೆ, ಬಂದುಬಿಟ್ಟು ವಂಶೀಯವರೇ ತಿಂಡಿ ತಿನ್ನಿ ಆರೋಗುತ್ತೆ, ಕಾಫಿ ಕುಡೀರಿ, ಶರಬತ್ ಕುಡೀರಿ ಅಂತ ಎದ್ದಾಳಿಸಿ ನನ್ನನ್ನು ಬೀಳಿಸ್ಬಿಟ್ಟೆ, ಅದಕ್ಕೆ ನಿನಗೆ ಥ್ಯಾಂಕ್ಸ್ ಬೇರೆ ಹೇಳ್ಬೇಕಾ ಅಂತ ಬೈತಿರ್ಬೇಕಾದ್ರೆ, ಸಾಕು ಸಾಕು ಈ ಥ್ಯಾಂಕ್ಸ್ ಸಿಗ್ಸಲ್ಲ, ನನಗೇನು ಹೇಳ್ಬೇಡಿ ಅಂತ ಸೂಟ್ಕೇಸ್ನ ನೋಡ್ತಾಳೆ. ಇದೇನಿದು, ಎಲ್ಲಿಗೆ ದಾರಿ, ಎಲ್ಲಿಗೆ ಪಯಣ ಅಂತ ಅನ್ಬೇಕಾದ್ರೆ, ಎಲ್ಲರೂ ಹೋಗ್ತೀನಿ ನನ್ನ ತಲೆ ತಿನ್ನಬೇಡ, ನೆಮ್ಮದಿಯಾಗಿ ಒಂದು 2 ದಿನ ಇರಬೇಕಂತ ಫಾರ್ಮ್ ಹೌಸ್ ಕಡೆ ಹೋಗ್ತಿದ್ದೀನಿ ಅಂತ ಅಂದಾಗ, ಇನ್ನೂ ಫಾರ್ಮ್ ಹೌಸ್ಗೆ ಹೋಗ್ತಿದ್ದೀರಾ ಅಂತ ಅನ್ಬೇಕಾದ್ರೆ, ಹೌದು ಕಣೆ ಅಲ್ಲಿಗೆ ಹೋಗ್ತಿದ್ದೀನಿ, ದಯವಿಟ್ಟು ಬರಬೇಡ, ತಲೆ ತಿನ್ನಕ್ಕೆ ಮಾತ್ರ ಅಲ್ಲಿಗೆ ಬರಬೇಡ ಅಂತ ವಂಶಿ ಹೇಳ್ತಾ ಇರ್ತಾನೆ. ಹಾಗೆ ಸ್ವಾತಿನೇ ಹೇಳ್ತಾ ಇರ್ತಾಳೆ, ಪ್ಲೀಸ್ ನನಗೂ ಸಿಕ್ಕಾಪಟ್ಟೆ ತಲೆ ಕೆಟ್ಟಿದೆ, ಏನೇನೋ ಯೋಚನೆ ಮಾಡಿ ತಲೆ ಕೆಟ್ಟಿದೆ, ಒಂದು 2 ದಿನ ನನ್ನನ್ನು ಫಾರ್ಮ್ ಹೌಸಿಗೆ ಕರ್ಕೊಂಡು ಹೋಗಿ ಅನ್ಬೇಕಾದ್ರೆ, ಅಪ್ಪ ದೇವ್ರೆ ನೀನೇನು ಅಂತ ಕರ್ಕೊಂಡು ಹೋಗಲ್ಲ, ನೀನೇ ನನ್ನ ನಿಜವಾದ ಹೆಂಡ್ತಿನೇನೆ, ನಾನು ಹೋಗಿದ್ದ ಕಡೆ ಎಲ್ಲ ಕರ್ಕೊಂಡು ಹೋಗೋಕ್ಕೆ ನೀನೇನಾದರೂ ಬರ್ತೀನಿ ಅಂತ ಅಂದರೆ ಈ ಪ್ರೋಗ್ರಾಮ್ನ ಕ್ಯಾನ್ಸಲ್ ಮಾಡಿಬಿಡ್ತೀನಿ ಅಂದಾಗ, ಪ್ಲೀಸ್ ವಂಶಿಯವರೇ ಪ್ಲೀಸ್ ನನ್ನ ಕರ್ಕೊಂಡು ಹೋಗಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾಳೆ. ಪ್ಲೀಸ್ ಸ್ವಾತಿ ಅವರೇ ನನ್ನ ಹತ್ರ ಮಾತ್ರ ಬರಬೇಡಿ, ಸರಿಯಾಗಿ ಡ್ರಾಮಾ ಮಾಡ್ತೀಯ ಅಂತ ಬೈತಾ ಇರ್ತಾನೆ. ಹಾಗೆ ಮತ್ತೆ ಸ್ವಾತಿ ಹೇಳ್ತಿರ್ತಾಳೆ, ನೀವೇನಾದರೂ ಹೋಗಿ ಅಲ್ಲಿ ಬಿದ್ದುಬಿಟ್ರೆ ಏನು ಮಾಡೋದು ಅಂತ ಅಂದಾಗ, ನಾನೇ ದೊಡ್ಡ ಕುಡ್ಕ ಅಲ್ಲ ಕಣೆ, ಕುಡಿಬೇಕು ಅಂತ ಅಂದರೆ ಇಷ್ಟೇ ಎಷ್ಟು ಕುಡಿದು ಮಲ್ಕೋತೀನಿ, ದಯವಿಟ್ಟು ನನ್ನ ಹತ್ರ ಬರಬೇಡ. ಆಗಲೇ ಏನೋ ಒಂದು ಸಾಂಗ್ ಹೇಳ್ತಿದ್ದಲ್ಲ, ಬಿದ್ದೆ ಬಿದ್ದೆ ಬಾತ್ರೂಮಲ್ಲಿ ಲವಲ್ಲೇ ಬಿದ್ದೆ ಅಂತ, ಆ ರೀತಿ ಮಾಡಿಕೊಂಡು ನನ್ನನ್ನು ಬುಟ್ಟಿ ಹಾಕೊಳ್ಳೋಕ್ಕೆ ಮಾಡ್ಕೊಂಡಿದ್ದೀಯಾ ಅಂದಾಗ, ಇಲ್ಲ ಪ್ಲೀಸ್ ನನ್ನ ಕರ್ಕೊಂಡೋಗಿ ಅಂದಾಗ, ಇಲ್ಲ ನೀನು ಅಜ್ಜಿ ತಾತ ನೋಡಿಕೊಂಡು ಇಲ್ಲೇ ಬಿದ್ದರೆ ನನ್ನ ಹತ್ರ ಮಾತ್ರ ಬರಬೇಡ, ನಿನಗೊಂದು ಆಫೀಸ್ ಇದೆ ತಾನೆ, ಅದರಲ್ಲಿ ಕೆಲಸ ಇದೆ ತಾನೆ, ಮಾಡ್ಕೊಂಡಿರಿ ಅಂದಾಗ, ಕೂಲ್ ರಿಲ್ಯಾಕ್ಸ್ ಮೆಡಿಟೇಷನ್ ಮಾಡಿ ಆಯಿತಾ, ಟೆನ್ಷನ್ ಮಾಡ್ಕೋಬೇಡಿ, ಈ ನಡುವೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗಿದೆ, ದಯವಿಟ್ಟು ಸ್ವಲ್ಪ ಕೂಲಾಗಿ ಯೋಚನೆ ಮಾಡಿ ಅಂತ ಹೇಳ್ತಾ ಇರ್ತಾಳೆ. ನೋಡಿ ವಂಶಿಯವರೇ, ನಿಮ್ಮ ಕಾಲಿಗೆ ಏನಾದರೂ ಬೀಳಬೇಕಾ, ಕಾಲಿಗೆ ಬೀಳ್ತೀನಿ ಅನ್ಬೇಕಾದ್ರೆ ಎಲ್ಲಿಗೋ ಬೀಳಬೇಡ, ನನಗಂತೂ ನೀನು ಬೇಡ ಅಂತ ಬಿಟ್ಟೋಗ್ತಿರ್ಬೇಕಾದ್ರೆ ಈ ಸ್ವಾತಿನ ಬಿಟ್ಟೋಗ್ತೀರಾ, ಮಾಡ್ತೀನಿ ಅಂತ ಹಿಂದೆ ಓಡೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಮನೇಲಿ ಪದ್ಮ ಏನೋ ಕೆಲಸ ಮಾಡ್ತಿರ್ಬೇಕಾದ್ರೆ ಅಜ್ಜಿ ಸ್ಕಾರ್ಫ್ನ ಹೊಲಿತಾ ಇರ್ತಾರೆ. ಹಾಗೆ ಅವರು ಹೊಲಿತಿದ್ದನ್ನು ನೋಡಿ ಇವಳು ಸಿಕ್ಕಾಪಟ್ಟೆ ಖುಷಿಯಾಗಿ, ಎಷ್ಟು ಚೆನ್ನಾಗಿ ನೀವು ಹಾಕ್ತಾ ಇದ್ದೀರಾ ಗೊತ್ತಾ, ನನಗೂ ಸಹ ಇದು ಯಾವ ರೀತಿ ಹಾಕೋದು ಅಂತ ಹೇಳ್ಕೊಡಿ ಅತ್ತೆ, ನಮಗೂ ಸ್ವಲ್ಪ ಕೈ ಖರ್ಚಿಗೆ ದುಡ್ಡಾಗುತ್ತೆ ಅಂದಾಗ, ಮೊದಲು ಇದನ್ನು ತೊಗೋತಾರೆ ಇಲ್ವೋ ನೋಡಬೇಕಲ್ವ ಅಂದಾಗ, ಗೀತಾಕುಮಾರ ಶಾಪಲ್ಲಿ ಇಟ್ಟರೆ ಯಾರಾದರೂ ತೊಗೋತಾರೆ, ಖಂಡಿತ ಇದು ಸೇಲ್ ಆಗುತ್ತೆ, ನನಗೂ ಹೇಳ್ಕೊಡಿ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಬೇಗ ಅಮ್ಮ ನನಗೆ ಟ್ಯೂಷನ್ಗೆ ಟೈಮ್ ಆಯಿತು ಬರ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ, ಹುಷಾರ್ ಕಡೆ ಅಂತ ಅನ್ಬೇಕಾದ್ರೆ ಕುಮಾರ ಮತ್ತು ಗೀತಾ ಹೊರಗಡೆಯಿಂದ ಬರ್ತಾರೆ. ಮೇಘ ಟ್ಯೂಷನ್ಗೆ ಹೋಗ್ತಿದ್ದೆ ಅಂದಾಗ, ಹ್ಞೂ ಅಕ್ಕ ಅಂದಾಗ, ಹತ್ತಕ್ಕೆ ಹೋಗೋದ್ರೆ ಸ್ವೀಟ್ ಅನ್ಬೇಕಾದ್ರೆ, ಏನಕ್ಕಕ್ಕ ಸ್ವೀಟ್ ತಂದಿದ್ದೀರಾ ಅಂದಾಗ, ಇವತ್ತು ದೊಡ್ಡ ಕಂಪನಿಯ ಟೆಕ್ಸ್ಟೈಲ್ ಕಂಪನಿಯ CEO ಬಂದಿದ್ದರು, ಅವರು ನಮಗೆ ಕೆಲವೊಂದು ಆರ್ಡ್ರ್ ಕೊಡ್ತೀನಿ, ಸರಿಯಾದ ಟೈಮಿಗೆ ಕೊಟ್ಟರೆ ನಿಮಗೆ ದೊಡ್ಡ ದೊಡ್ಡ ಆರ್ಡ್ರ್ ಕೊಡ್ತೀನಿ ಅಂತ ಹೇಳಿದರು ಅಂದಾಗ, ಮನೆಯವ್ರಿಗೆಲ್ಲರಿಗೂ ಸಹ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಅಜ್ಜಿ ಹೇಳ್ತಾ ಇರ್ತಾರೆ, ಅದೃಷ್ಟ ಲಕ್ಷ್ಮಿ ನಮ್ಮ ಮನೆ ಬಾಗಿಲಿಗೆ ಬಂದಾಯಿತು, ಏನು ನೋಡ್ತಾ ಇದೆಯಾ ಕುಮಾರ, ಎಲ್ಲರಿಗೂ ಸ್ವೀಟ್ ಕೊಡು ಅಂತ ಅಂದಾಗ, ಎಲ್ಲರೂ ಸಿಕ್ಕಾಪಟ್ಟೆಯಿಂದ ಸ್ವೀಟ್ ತೊಗೋತಿರ್ಬೇಕಾದ್ರೆ ಪದ್ಮ ಹೇಳ್ತಾ ಇರ್ತಾಳೆ, ಇಂಥ 100 ಅವಕಾಶ ನಿಮಗೂ ಸಿಗಲಿ ಅಂತ ಅನ್ಬೇಕಾದ್ರೆ, ಅಮ್ಮ ಸ್ವೀಟ್ ತಗೋ ಅಂತ ಎಲ್ಲರಿಗೂ ಸ್ವೀಟ್ ಕೊಡ್ತಿರ್ಬೇಕಾದ್ರೆ ಪ್ರೀತಿ ಪುಟ್ಟ ನೋಡ್ತಾ ಇರ್ತಾಳೆ, ಅಲ್ಲ ಬಾವ ಆ ಕೈಲಿ ಏನಿದೆ, ನಿಮ್ದು ಹತ್ರ ಒಂದು ಕವರ್ ಇದೆಯಲ್ಲ ಅದರಲ್ಲಿ ಏನಿದೆ ಅಂತ ಅಂದಾಗ, ಇದರಲ್ಲಿ ಏನೂ ಇಲ್ಲ ಪುಟ್ಟ, ಅಂಗಡಿಗೆ ಏನೋ ಸ್ವಲ್ಪ ಐಟಮ್ ಬೇಕಿತ್ತಲ್ಲ ಅದಿದೆ ಅಂದಾಗ, ಸ್ವೀಟ್ ಬೇಕಾ ಸ್ವಲ್ಪ ಸರಿ, ಹಾಗಾದರೆ ಗೀತಾ ಇನ್ನೊಂದು ಸ್ವಲ್ಪ ಸ್ವೀಟ್ನ ಅವಳಿಗೆ ಕೊಡು ಅನ್ಬೇಕಾದ್ರೆ, ನನಗೆ ಆ ಸ್ವೀಟ್ ಬೇಡ, ನಿಮ್ಮ ಕೈಲಿ ಏನಿದೆ ಅದನ್ನು ಬೇಕು ಅಂತ ಕೈಯಿಂದ ಕಿತ್ಕೊಂಡು ನೋಡಿದರೆ ಅದರಲ್ಲಿ ಹಲ್ವಾ ಇರುತ್ತೆ, ಹಲ್ವಾ ನೋಡಿಬಿಟ್ಟು ಗೀತಾಕನಿಗೆ ಹಲ್ವಾ ಇಷ್ಟ ಅಂತ ತಂದಿದ್ದೀರ ಮಾವ, ಏನು ವಿಶೇಷ ಅಂತ ಅನ್ಬೇಕಾದ್ರೆ ಗೀತಾ ನಾಚ್ಕೊತಿರ್ತಾಳೆ, ಏನು ಮಾವ ನನಗೆ ಮಾತ್ರ ತಂದಿದ್ದೀರಾ ಅಂದಾಗ, ಯಾವ ಸ್ವೀಟ್ನ ಗೀತಾ ನೀನು ತಿನ್ನಲ್ವಲ್ಲ, ಅಟ್ಲೀಸ್ಟ್ ಇದನ್ನಾದ್ರು ತಿನ್ನಲಿ ಅಂತ ಪ್ರೀತಿಯಿಂದ ತಂದೆ ಕಣೆ ಅಂತ ಅಂದಾಗ, ಎಲ್ಲರೂ ಓಹೋ ಅಂತ ನಗಾಡ್ತಾ ಇರ್ತಾರೆ. ಹಾಗೆ ಅಜ್ಜಿ ಹೇಳ್ತಾ ಇರ್ತಾರೆ, ಎಷ್ಟು ನಾಚ್ಕೊತೀವೋ, ನೀನು ಹೆಂಡ್ತಿ ನೀನೇ ಕೈಯಾರ ತಿನ್ನಿಸು ಅಂತ ಅನ್ಬೇಕಾದ್ರೆ, ಪ್ರೀತಿಯಿಂದ ಕುಮಾರ ಗೀತಾನಿಗೆ ತಿನ್ನಿಸ್ತಿದ್ರೆ ಸಿಕ್ಕಾಪಟ್ಟೆ ನಾಚಿಕೆಯಿಂದ ಗೀತಾ ತಿಂದು ಹೊರಟೋಗ್ತಾಳೆ. ಹಾಗೆ ಮೇಘನೂ ಸಹ ನಾನು ಟ್ಯೂಷನ್ಗೆ ಹೋಗಿ ಬರ್ತೀನಿ ಅಂತ ಹೊರಟೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಮನೇಲಿ ಅಜ್ಜಿ ಗಣಪತಿ ತಾತ ಇಬ್ಬರು ಸಹ ರೀಲ್ಸ್ನ ನೋಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ದುರ್ಗಾ ಜ್ಯೂಸ್ ತೊಗೊಂಡು ಬರ್ತಾಳೆ. ಏನಿಬ್ಬರು ರೀಲ್ಸ್ ನೋಡ್ಕೊಂಡು ನಗಾಡ್ತಿದ್ದೀರಾ ಅಂದಾಗ, ಟೈಮ್ ಪಾಸ್ ಮಾಡಬೇಕಲ್ವಾ ಅದಕ್ಕೆ ನೋಡ್ತಾ ಇದ್ದು ಕಣಮ್ಮ ಅಂದಾಗ, ನಿಮಗೋಸ್ಕರ ಸ್ಪೆಷಲಾಗಿ ಡ್ರೈ ಫ್ರೂಟ್ಸ್ ಹಾಕಿ ಜ್ಯೂಸ್ ಮಾಡ್ಕೊಬಂದಿದ್ದೀನಿ ಕುಡೀರಿ ಅಂತ ಅನ್ಬೇಕಾದ್ರೆ, ದುರ್ಗಾ ನೀನು ಏನು ಮಾಡಿಕೊಟ್ಟಿದ್ರು ತುಂಬ ಚೆನ್ನಾಗಿರುತ್ತೆ, ಅದರ ನಿನ್ನ ಅಡುಗೆ ಅಂತ ಅಂದರೆ ವಂಶಿ ಯಾವಾಗಲೂ ನೆನ್ಪು ಮಾಡ್ಕೊತಾನೆ ಅಂತ ಅಂದಾಗ, ಹೌದು ಅಜಯ್ ಆಗಲ್ಲ ಬರೀ ಚಪಾತಿ ಪಲ್ಯ ಅಂತ ತಿಂತಾನೆ, ಆದರೆ ವಂಶಿ ನಾನು ಯಾವತ್ತೋ ಮಾಡಿಕೊಟ್ಟಿದ್ದ ಅಡುಗೆ ಎಲ್ಲ ನೆನ್ಪು ಮಾಡಿಕೊಂಡು ತುಂಬ ಖುಷಿ ಪಡ್ತಾನೆ, ನನಗೂ ಅದೇ ಇಷ್ಟ ಅಂದಾಗ, ಹೌದು ದುರ್ಗಾ ನೀನು ಚಿಕ್ಕಮ್ಮಲ್ಲ ತಾಯಿ ಆಗಬೇಕಿತ್ತು, ತಾಯಿ ಸ್ಥಾನನ ತುಂಬಿದೆಯಾ ಅಂದಾಗ, ಹಳೆದನ್ನೆಲ್ಲ ನೆನ್ಪು ಮಾಡ್ಕೋಬೇಡ, ಈ ಕಡೆ ವಂಶಿ ಬರ್ತಾನೆ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೋತಾನೆ ಅಂತ ತಾತ ಅನ್ಬೇಕಾದ್ರೆ, ನೀವಿಬ್ರು ಬೇಜಾರು ಮಾಡ್ಕೋಬೇಡಿ ಅತ್ತೆ, ನನ್ನ ಕೊನೆ ಉಸಿರು ಇರೋವರೆಗೂ ಸಹ ವಂಶಿನ ಚೆನ್ನಾಗಿ ನೋಡ್ಕೋತೀನಿ. ಅಜಯ್ ಅದಕ್ಕೆ ಕೋಪ ಮಾಡ್ಕೋತಾನೆ, ನೀನು ಎತ್ತು ಮಗ ನಾನನ್ನ ಅಥವಾ ವಂಶಿನ ಅಂತ ಕೇಳ್ತಾನೆ.
ಆ ರೀತಿ ನೋಡೋಕೆ ಹೋದರೆ ಒಂದು ಕೈ ಪ್ರೀತಿ ಜಾಸ್ತಿ ನಾನು ವಂಶಿಗೆ ಕೊಡ್ತೀನಿ ಅಂತ ಮಾತಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ವಂಶಿ ಬರ್ತಾನೆ. ನಿನಗೋಸ್ಕರ ಪ್ರೀತಿಯಿಂದ ಡ್ರೈ ಫ್ರೂಟ್ ಜ್ಯೂಸ್ ಮಾಡ್ಕೊಂಬಂದಿದ್ದೀನಿ, ಕುಡಿ ಕುಡಿ ಅಂದಾಗ ಕುಡಿದ್ಬಿಟ್ಟು ತುಂಬ ಚೆನ್ನಾಗಿದೆ, ನನಗೆ ಡೈಲಿ 2 ಟೈಮ್ಸ್ ಇದನ್ನೇ ಕೊಡಿ ಅಂದಾಗ ನೀನು ಕೇಳೋದು ಹೆಚ್ಚ ನಾನು ಮಾಡೋದು ಹೆಚ್ಚ, ಬೇಕಾದರೆ ಆಫೀಸಿಗೂ ಪಾರ್ಸಲ್ ಕೊಡ್ತೀನಿ ಅಂತ ಹೇಳ್ಬೇಕಾದ್ರೆ ಸರಿ ಇದೆಲ್ಲ ಆಯಿತು, ನಾನೊಂದು ವಿಷಯಕ್ಕೆ ಬರ್ತೀನಿ, ನಾನು 2 ಡೇಸು ಫಾರ್ಮ್ ಹೌಸ್ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಅಂತ ವಂಶಿ ಹೇಳ್ತಾ ಇರ್ತಾನೆ. ಹಾಗೆ ಅಜ್ಜಿ ತಾತ ತುಂಬ ಆಶ್ಚರ್ಯದಿಂದ ಏನು ಫಾರ್ಮ್ ಹೌಸ್ ಕಡೆ ಹೋಗ್ತಿದ್ದೆ, ಯಾಕೇನು ಬೇಕಾದರೆ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದೆ, 1-2 ದಿನ ಹೋಗಿ ಬರ್ತೀನಿ ಅಂದಾಗ ಈ ವಿಷಯ ಸ್ವಾತಿ ಹೇಳಲೇ ಇಲ್ಲ ಅಂದಾಗ ಅವಳಿಗೆ ನಾನು ಇನ್ನೂ ಹೇಳಿಲ್ಲ, ನಾನು ಒಬ್ಬಳೇ ಹೋಗಿ ಬರ್ತೀನಿ ಅಂದಾಗ ಏನು ನೀನು ಒಬ್ಬಳೇ ಹೋಗ್ತೀಯಾ, ಒಬ್ಬನೇ ಹೋಗಬೇಡ, ಯಾಕೆಂದರೆ ಒಬ್ಬನೇ ಹೋದರೆ ಒಂಟಿತನ ಕಾಡುತ್ತೆ, ಸ್ವಾತಿನೇ ಕರ್ಕೊಂಡು ಹೋಗು ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಸ್ವಾತಿ ಬರ್ತಾಳೆ. ನೀನು ಇವ್ನ ಜೊತೆ ಹೋಗಿ ಬರಮ್ಮ ಅಂದಾಗ ಬೇಡ ಬೇಡ ಏನಕ್ಕೂ ಸ್ವಾತಿ ಹೊಟ್ಟೆ ನೋವು ಅಂತ ಅಂತಿದ್ಲು, ಇದು ರೆಸ್ಟ್ ಮಾಡಲಿ ಅನ್ಬೇಕಾದ್ರೆ ನನಗೆಲ್ಲಿ ಹೊಟ್ಟೆ ನೋವು ಬಂದಿದೆ ವಂಶಿಯವರೇ, ಏನು ಸುಳ್ಳು ಹೇಳ್ತೀರಾ ಅಂದಾಗ ರೋಡ್ ಸೈಡ್ ಫುಡ್ ತಂದು ಹೊಟ್ಟೆ ನೋವು ಅಂತ ನೀನೇ ಅಲ್ವಾ ಹೇಳಿದ್ದು, ರೆಸ್ಟ್ ಮಾಡು ಅನ್ಬೇಕಾದ್ರೆ ಟ್ಯಾಬ್ಲೆಟ್ ತೊಗೊಂಡ್ರೆ ಹೋಗುತ್ತೆ ಪರವಾಗಿಲ್ಲ, ನಿಮ್ಮನ್ನು ಒಂಟಿಯಾಗಿರೋಕ್ಕೆ ನಾನು ಬಿಡಲ್ಲ, ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಬೇಡ ಬೇಡ ಅಲ್ಲಿಗೆ ಹೋದಾಗ ಹೊಟ್ಟೆ ನೋವು ಜಾಸ್ತಿ ಇದ್ದರೆ ಏನು ಮಾಡೋಕ್ಕಾಗುತ್ತೆ, ಇಲ್ಲೇ ಇರೋ ಅಂದಾಗ ಇಲ್ಲ ಏನಾಗಲ್ಲ ಮೆಡಿಸನ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡು ಸ್ವಾತಿ ಅಂತ ಅಜ್ಜಿ ಹೇಳ್ತಿರ್ಬೇಕಾದ್ರೆ ಎಲ್ಲ ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಅದನ್ನೆಲ್ಲ ನೋಡ್ಕೋಬೇಕಲ್ವಾ ಅನ್ಬೇಕಾದ್ರೆ ದುರ್ಗಾ ಹೇಳ್ತಾ ಇರ್ತಾಳೆ ಏನು ಪರವಾಗಿಲ್ಲ ಅಜಯ್ ಎಲ್ಲ ನೋಡ್ಕೊತಾನೆ, 2 ದಿನ ಮಟ್ಟಕ್ಕೆ ನೀವಿಬ್ಬರು ಎಂಜಾಯ್ ಮಾಡ್ಕೊಬನ್ನಿ ಅಂತ ಅನ್ಬೇಕಾದ್ರೆ ಅಯ್ಯೋ ದೇವ್ರೆ ತಲೆನೋವು ಕರ್ಕೊಂಡು ಹೋಗೋದು ಬೇಡ ಅಂತ ಅಂದ್ಕೊಂಡ್ರೆ ತಲೆನೋವೇ ನನ್ನ ಜೊತೆ ಬರ್ತಿದೆ ಅಂತ ಅನ್ಬೇಕಾದ್ರೆ ಏನಂದೆ ಅಂತ ಎಲ್ಲರೂ ಕೇಳ್ತಿರ್ಬೇಕಾದ್ರೆ ಏನಿಲ್ಲ ಬೇಗ ಬೇಗ ಹೊರಡು ಅಂದಾಗ ಈ ಕಡೆ ಸಿಕ್ಕಾಪಟ್ಟೆ ಖುಷಿಯಾಗಿ ಸ್ವಾತಿ ರೆಡಿಯಾಗಕ್ಕೆ ಹೋಗ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.